ಕೇವಲ 85,000ಕ್ಕೆ ಈ ಫೋರ್ಸ್ ಐಕನ್ ಕಾರ್ ಮಾರಾಟಕ್ಕಿದೆ. ಹೌದು ವೀಕ್ಷಕರೇ, ಗಾಡಿಗೆ 85,000 ಕೊಟ್ಟು ಸಾಕು. ಈ ಗಾಡಿ ನಿಮ್ದಾಗುತ್ತೆ. ಈ ಗಾಡಿ ಮೇಲೆ ಯಾವುದೇ ರೀತಿ ಲೋನ್ ಇಲ್ಲ, ಫುಲ್ ಕ್ಯಾಶ್ ಇದೆ. ಈ ಗಾಡಿ ಓನರ್ ಕೋಟ್ ಮಾಡ್ತಾರೆ ಪ್ರೈಸ್ ಬಂದ್ಬಿಟ್ಟು ಕೇವಲ 85,000. ನೀವು ಡೈರೆಕ್ಟ್ ಗಾಡಿ ಹತ್ರ ಹೋಗಿ ಓನರ್ ಹತ್ರ ಮಾತ್ರ ಇನ್ನೂ ಕಡಿಮೆ ಆಗುತ್ತೆ. ನಮಸ್ಕಾರ ವೀಕ್ಷಕರೇ, NBN ಕನ್ನಡ ವೆಹಿಕಲ್ ಸೇಲ್ ಯೂಟ್ಯೂಬ್ ಚಾನಲ್ ನಿಮಗೆ ಆತ್ಮೀಯ ಸ್ವಾಗತ. ಹೌದು ವೀಕ್ಷಕರೇ, 85,000 ಕೊಟ್ಟು ಸಾಕು. ಈ ಗಾಡಿ ನಿಮ್ದಾಗುತ್ತೆ. ಈ ಗಾಡಿ ಮೇಲೆ ಯಾವುದೇ ರೀತಿ ಲೋನ್ ಇಲ್ಲ, ಫುಲ್ ಕ್ಯಾಶ್ ಇದೆ. ಈ ಗಾಡಿ ಓನರ್ ಕೋಟ್ ಮಾಡ್ತಾರೆ ಪ್ರೈಸ್ ಬಂದ್ಬಿಟ್ಟು ಕೇವಲ 85,000. ನೀವು ಡೈರೆಕ್ಟ್ ಗಾಡಿ ಹತ್ರ ಹೋಗಿ ಓನರ್ ಹತ್ರ ಮಾತ್ರ ನಿಮ್ಗೆ ಇನ್ನೂ ಕಡಿಮೆ ಆಗುತ್ತೆ. ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಇಲ್ಲಿ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋವನ್ನು ನೀವು ಪೂರ್ತಿ ನೋಡಿ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ. ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಮೊಬೈಲ್ ನಂಬರ್ಗೆ ಫೋನ್ ಮಾಡಿಬಿಟ್ಟು ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ಯಾರಲ್ಲ ಒಂದು NBN ಕನ್ನಡ ವೆಹಿಕಲ್ ಸೇಲ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ ಹಾಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸರ್ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಪ್ರತಿಯೊಬ್ಬರು ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರನ್ನ ಗಾಡಿ ತಗೋಬೇಕಂತ ಅಂತಾರೋ ಅಂತವ್ರಿಗೆ ಈ ವಿಡಿಯೋನ ತಪ್ಪದ ಶೇರ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ವೀಕ್ಷಕರೇ, ಇವಾಗ ನಾನು ಹೇಳೋ ವಿಷಯವನ್ನು ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ನೀವು ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ರೆ ಮುಂಚಿತವಾಗಿ ಯಾವುದೇ ರೀತಿ ಗೂಗಲ್ ಪೇ, ಫೋನ್ ಪೇ ಮುಖಾಂತರ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಬೇಡಿ. ನೀವು ಡೈರೆಕ್ಟ್ ಆಗಿ ಗಾಡಿಯ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ, ಎಲ್ಲ ಆಕ್ಸಿಡೆಂಟ್ ಆಗಿದೆ ಮತ್ತೆ ರೀಪೇಂಟ್ ಆಗಿದೆ, ಇಂಜಿನ್ ಕಂಡೀಷನ್ ಆಗಿದೆ, ಪ್ರತಿಯೊಂದು ಚೆಕ್ ಮಾಡಿ. ಹಾಗೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ, ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಇದ್ದು ಗಾಡಿ ಕಂಡೀಷನ್ ಚೆನ್ನಾಗಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ. ನೀವು ಡೈರೆಕ್ಟ್ ಗಾಡಿ ಹತ್ರನೇ ಹೋಗದೇನೆ ಮುಂಚಿತವಾಗಿ ಯಾವುದೇ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಕ್ ಹೋಗಬೇಡಿ. ನೀವು ಅದಾದ್ಮೇಲೆ ಗಾಡಿ ಹತ್ರ ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡಿದ್ಮೇಲೆ ನಿಮ್ ಗಾಡಿ ತಗೋಬೇಕಂತ ಅನ್ಸಿದ್ರೆ ಮಾತ್ರ ಆಮೇಲೆ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿ. ಬಟ್ ಅಡ್ವಾನ್ಸ್ ಅಮೌಂಟ್ ಪೇ ಮಾಡ್ಬೇಕಾದ್ರೆ ಪ್ರತಿಯೊಂದು ನೀವು ಫೋಟೋಸ್, ವಿಡಿಯೋಸ್ ಮತ್ತೆ ಯಾವ ಡೇಟಿಗೆ ಅಮೌಂಟ್ ಪೇ ಮಾಡ್ತಾರೆ ಪ್ರತಿಯೊಂದನ್ನು ಪ್ರೂಫ್ ಆಗಿ ಇಟ್ಕೊಂಡು ಆಮೇಲೆ ಅಡ್ವಾನ್ಸ್ ಪೇ ಮಾಡಿ ಗಾಡಿ ತಗೊಂಡು ಹೋಗಿ. ನೀವು ಡೈರೆಕ್ಟ್ ಆಗಿ ಗಾಡಿ ಹತ್ರ ಹೋಗದೇನೆ ಮುಂಚಿತವಾಗಿ ಯಾವುದೇ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿದ್ರೆ ಪ್ರತಿಯೊಂದಕ್ಕೂ ನೀವೇ ಜವಾಬ್ದಾರ ಆಗಿರ್ತಾರೆ. ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ. ಇದಕ್ಕೆ ಯಾವುದೇ ರೀತಿ ನಾವು ಜವಾಬ್ದಾರ ಆಗಿರಲ್ಲ. ಕರೆಕ್ಟ್ ಆಗಿ ನೀವೇ ಗಾಡಿ ಲೊಕೇಶನ್ ಹೋಗ್ಬಿಟ್ಟು ಮೆಕ್ಯಾನಿಕ್ ಕರ್ಕೊಂಡು ಹೋಗಿ ಪ್ರತಿಯೊಂದು ಚೆಕ್ ಮಾಡಿ, ಡಾಕ್ಯುಮೆಂಟ್ಸ್ ಅಲ್ಲಿ ಚೆಕ್ ಮಾಡಿ ಗಾಡಿ ತಗೋಬೇಕಂತ ಅನಿಸಿದ್ರೆ ಮಾತ್ರ ಗಾಡಿ ತಗೊಳ್ಳಿ. ಮತ್ತೆ ಅಡ್ವಾನ್ಸ್ ಅಮೌಂಟ್ ಪ್ರತಿಯೊಂದು ನೀಟಾಗಿ ಪ್ರೂಫ್ ಆಗಿ ಇಟ್ಕೊಂಡು ವ್ಯಾಪಾರ ಮಾಡಿ. ಇದಕ್ಕೆ ಯಾವುದೇ ರೀತಿ ಜವಾಬ್ದಾರಿ ನಾವಾಗಿರಲ್ಲ, ಪ್ರತಿಯೊಂದಕ್ಕೂ ಜವಾಬ್ದಾರಿ ನೀವಾಗಿರ್ತಾರೆ. ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ. ನಿಮಗೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಇದೇ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ. ಈ ವಿಡಿಯೋ ಕೆಳಗಡೆ ಸಿಕ್ಬಿಡುತ್ತೆ. ಮತ್ತೆ ಈ ಗಾಡಿ ಸೇಲ್ ಆದ್ಮೇಲೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಈ ವಿಡಿಯೋ ಕೆಳಗಡೆ ಟೈಟಲ್ ರಿಮೂವ್ ಮಾಡಿಬಿಟ್ಟು ಈ ಗಾಡಿ ಸೇಲ್ ಆಗಿದೆ ವೀಕ್ಷಕರು ಅಂತ ಬರ್ದಿರ್ತೀವಿ. ಒಂದು ಸ್ವಲ್ಪ ಕರೆಕ್ಟ್ ಆಗಿ ನೋಡ್ಕೊಳ್ರಿ. ವಿಡಿಯೋ ಕೆಳಗಡೆ ಗಾಡಿ ಓನರ್ ನಂಬರ್ ಇತ್ತಂದ್ರೆ ಗಾಡಿನ ಸೇಲ್ ಆಗಿರಲ್ಲ, ಗಾಡಿ ಇರುತ್ತೆ. ಬಟ್ ವಿಡಿಯೋ ಕೆಳಗಡೆ ಗಾಡಿ ಓನರ್ ನಂಬರ್ ತೆಗೆದ್ಬಿಟ್ಟು ಈ ಗಾಡಿ ಸೇಲ್ ಆಗಿದೆ ವೀಕ್ಷಕರು ಅಂತ ಹಾಕಿದ್ರೆ ಈ ಗಾಡಿ ಸೇಲ್ ಆಗಿಬಿಟ್ಟಿರುತ್ತೆ. ಮತ್ತೆ ನೀವು ನೆಕ್ಸ್ಟ್ ಗಾಡಿ ಬೇಕಾದ್ರೆ ತಗೋಬಹುದು. ಬನ್ನಿ ವೀಕ್ಷಕರು, ಈ ಗಾಡಿ ಓನರ್ ಮೊಬೈಲ್ ನಂಬರ್ಗೆ ಫೋನ್ ಮಾಡ್ಬಿಟ್ಟು ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ಸರ್, ಎಷ್ಟನೇ ಓನರ್ ಗಾಡಿ? ಸರ್, ಅದು 4ನೇ ಓನರ್ ಆಗಿದ್ದಾರೆ. ಸರ್, ಎಷ್ಟು ಕಿಲೋಮೀಟರ್ ಆಗಿದೆ? ಸರ್, 80,000. ಸರ್, ಟೈರ್ ಎಲ್ಲ ಎಸ್ಪೆಂಟ್ ಇದೆ? ಸರ್, 5 ಸೀಲ್ ಟೈರ್ ಇದಾವೆ, 4 ಮ್ಯಾಗ್ ವೀಲ್ ಇದಾವೆ. ಎಲ್ಲ ಇದು ಬಟನ್ ಸ್ಟಾರ್ಟ್. ಸರ್, ಕಂಡೀಷನ್ ಹೆಂಗಿದೆ ಗಾಡಿದು? ಸರ್, ಸೂಪರ್ ಕಂಡೀಷನ್, ₹1 ಕೆಲಸ ಇಲ್ಲ. ಸರ್, ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಹಾಂ, ಎಲ್ಲ ರನ್ನಿಂಗ್ ಇದಾವೆ ಸರ್. ಸರ್, ಲೋನ್ ಇದೆ ಗಾಡಿ ಮೇಲೆ? ಲೋನ್ ಗೀನ್ ಏನೂ ಇಲ್ಲ. ಸರ್, ಗಾಡಿ ಎಲ್ಲ ತಗಲಿಬಿಟ್ಟು ಡೆಂಟು ಕ್ರ್ಯಾಚು ಮತ್ತು ರೀಪೇಂಟ್ ಏನಾಗಿದೆಯಾ? ಆ ಥರ ಏನಾಗಿಲ್ಲ ಸರ್, ನಾವೇ ಪೇಂಟ್ ಮಾಡಿಸಿದ್ದೀವಿ. ಸರ್, ಗಾಡಿಯಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿದ್ರಾ? ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದರೆ 4 ಮ್ಯಾಗ್ ವೀಲ್ ಹಾಕ್ಸಿದ್ದೀವಿ, ಹ್ಞೂ ಪುಷ್ ಬಟನ್ ಸ್ಟಾರ್ಟ್ ಮಾಡಿಸಿದ್ದೀವಿ, ಹ್ಞೂ ಮ್ಯೂಸಿಕ್ ಸಿಸ್ಟಮು, ಸ್ಪೀಕರು ಎಲ್ಲ ಇದೆ. ಅದು ರೀಪೇಂಟ್ ಮಾಡಿಸಿದ ಕಾರಣ ಏನು ಗಾಡಿನ? ಸರ್, ಅಲ್ಲೆಲ್ಲ ಸ್ಕ್ರಾಚಸ್ ಆಗಿತ್ತು, ಹ್ಞೂ ಅದಕ್ಕೋಸ್ಕರ ಒರಿಜಿನಲ್ ಪೇಂಟೇ ಮಾಡಿಸಿದ್ದೀವಿ. ಫುಲ್ ಬಾಡಿ ಎಲ್ಲ ಪೇಂಟ್ ಆಗಿದೆ? ಹಾಂ, ಎಲ್ಲ ಪೇಂಟ್ ಆಗಿದೆ. ಸರ್, ಗಾಡಿ ಎಲ್ಲ ಸಿಗ್ನಲ್ ಜಂಪು ಮತ್ತು ಬೇರೆ ಏನೋ ಕೇಸ್ ಇದೆ ಗಾಡಿ ಮೇಲೆ? ಇಲ್ಲ ಸರ್, ಆ ಥರದ್ದು ಏನು ಕೇಸ್ ಇಲ್ಲ. ಏನಿದ್ರು ನಾವು ಕ್ಲಿಯರ್ ಮಾಡ್ಕೊಡ್ತೀವಿ ಬೇಕಾದ್ರೆ. ಸರ್, ಎಲ್ಲಿ ಗಾಡಿ ಲೊಕೇಶನ್ನು? ಸರ್, ಇಲ್ಲಿ ಬಳ್ಳಾರಿ ಹತ್ರ ರಾಂಪುರ ಅಂತಂದು ಹೇಳ್ಬಿಟ್ಟು. ಸರ್, ನೀವು ಓನರಾ ಡೀಲರ್ ಸರ್ ಮಾತಾಡೋದು? ಇಲ್ಲ ಸರ್, ಓನರೇ, ಗಾಡಿ ನಮ್ಮದೇ ಅದು. ಸರ್, ಗಾಡಿ ಹೆಸರು ನೀವೇ ಮಾಡಿಸ್ಕೊಡ್ತಾರೆ, ಗಾಡಿ ತೊಗೊಂಡ್ರು ಮಾಡಿಸ್ಬೇಕು ಟ್ರಾನ್ಸ್ಫರು? ಸರ್, ನಾವು CC ತೆಗೆಸ್ಕೊಡ್ತೀವಿ, ಅವ್ರು ಮಾಡಿಸ್ಕೋಬೇಕು. ನಿಮ್ಮ ಹೆಸರು ಏನು ಸರ್? ನಮ್ಮ ಹೆಸರು ಮಹೇಶ್ ಅಂತಂದೇಳಿ. ನಿಮ್ಮ ತಂದೆಯ ಹೆಸರು? ವೆಂಕಟೇಶ್. ಗಾಡಿ ನಿಮ್ಮ ಹೆಸರಲ್ಲಿದೆ ಬೇರೆಯವ್ರ ಹೆಸರಲ್ಲಿದೆಯಾ? ಇಲ್ಲ ಸರ್, ನಮ್ಮ ಹೆಸರಿಗಿದೆ. ಯಾರ ಹೆಸರಲ್ಲಿ? ಇಲ್ಲ, ನಮ್ಮ ಹೆಸರು ನಮ್ಮ ಬ್ರದರ್ ಹೆಸರಿಗಿದೆ. ಏನು ಹೆಸರು ಅವ್ರದ್ದು? ಹನುಮಂತ ರೆಡ್ಡಿ ಅಂತಂದೇಳಿ. ಅವ್ರ ತಂದೆಯ ಹೆಸರು? ಅವ್ರ ತಂದೆಯ ಹೆಸರು ಗೊತ್ತಿಲ್ಲ ಸರ್ ನನಗೆ, ಒಟ್ಟು ಅವ್ರಿಗೆ ಗೊತ್ತು ಹನುಮಂತ ರೆಡ್ಡಿ ಅನ್ನೋದು. ಬೇರೆಯವ್ರದಾ? ಗಾಡಿ ಓನರ್ ನೀವು ಅಲ್ಲಂಗಾರೆ? ಇಲ್ಲ, ನಮ್ಮರ್ದ ನನಗೆ ಕೊಟ್ಟಿದ್ರು ಹಾಕಕ್ಕೆ, ಬರಲ್ಲ ಅಂತೆ, ಅದಕ್ಕೋಸ್ಕರ ನಾನು ಹಾಕಿ ಸೇಲ್ ಮಾಡಿಸ್ತಿರೋದು. ಬಟ್ ಗಾಡಿ ಅವರು ಬೇರೆ ಇರ್ತಾರೆ. ಗಾಡಿ ಬೇರೆಯವ್ರ ಹೆಸರಲ್ಲಿದೆ? ಹಾಂ, ಬೇರೆ ಹೆಸರು ಇದೆ. ಅವರಿಗೆಲ್ಲ ಒಪ್ಪಿಗೆ ಇದೆ ಗಾಡಿ ಓನರ್ ಗಾಡಿ ಕೊಡೋಕ್ಕೆ? ಹ್ಞೂ ಸರ್, ಒಪ್ಪಿಗೆ ಇದೆ. ರೆಕಾರ್ಡ್ಸ್ ಎಲ್ಲ ನಮ್ಮ ಹತ್ರನೇ ಇದಾವಲ್ಲ. ನಾವೇ ಸೇಲ್ ಮಾಡೋದು. ಅವ್ರದ್ದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರೆನ್ಸ್ ಎಲ್ಲ ತೊಗೊಂಡಿರಾ? ಹಾಂ, ಎಲ್ಲ ಕ್ಲಿಯರೆನ್ಸ್ ತಗೊಂಡಿದೆ. ಅವ್ರ ಹೆಸರು ಏನಂದ್ರಲ್ಲ ಓನರ್ ಹೆಸರು? ಹನುಮಂತ ರೆಡ್ಡಿ. ಅವ್ರ ತಂದೆ ಹೆಸರು ಗೊತ್ತಿಲ್ಲ? ಅವ್ರ ತಂದೆ ಹೆಸರು ಗೊತ್ತಿಲ್ಲ. CC ನಾವು ತೆಗೆಸ್ಕೊಡ್ತೀವಲ್ಲ, ಅವ್ರಿಗೆ ಏನು ಇದಿರೋದಂಗೆ. ಅವ್ರದ್ದು ಯಾವ ಊರು? ಅವ್ರದ್ದು ಇಲ್ಲಿ ಈ ಕಡೆ ಚಳ್ಳಕೆರೆ. ಚಳ್ಳಕೆರೆ? ಹೌದು ಸರ್. ಇವಾಗ ಚಳ್ಳಕೆರೆಯಲ್ಲಿ ಇದ್ದಾರಾ ಬಳ್ಳಾರಿಯಲ್ಲಿ ಇದ್ದಾರಾ ಅವ್ರು ಗಾಡಿ ಓನರು? ಆ ಗಾಡಿ ಓನರ್ದು ಚಳ್ಳಕೆರೆಯಲ್ಲಿ ಇದ್ದಾರೆ. ಹ್ಮ್. ಗಾಡಿ ಇಲ್ಲಿ ನಮ್ಮ ರಾಂಪುರದ ಹತ್ರ ಕೊಟ್ಟಿದ್ದಾರೆ. ಹೌದ್ರಾ? ಸೇಲ್ ಮಾಡಿಸ್ಕೊಡಿ ಅಂತ ಕೊಟ್ಟಿದ್ದಾರಾ? ಸೇಲ್ ಮಾಡಿಕೊಡ್ರಿ ಅಂತ ಕೊಟ್ಟಿದ್ದಾರೆ. ನಮ್ಮ ಹತ್ರನೇ ಇದೆ ಗಾಡಿ. ನಿಮ್ಮ ಹೆಸರು ಏನಂದ್ರಲ್ಲ? ನಮ್ಮ ಹೆಸರು ಮಹೇಶ್. ನಿಮ್ಮ ತಂದೆ ಹೆಸರು? ವೆಂಕಟೇಶ್. ನಿಮ್ಮ ಪ್ರಾಪರ್ ಬಳ್ಳಾರಿನಾ? ಬಳ್ಳಾರಿ ಹತ್ರ ರಾಂಪುರ? ಹಾಂ, ರಾಂಪುರ. ಏನು ಕೋಟ್ ಮಾಡ್ತಾರೆ ಗಾಡಿ ರೇಟು? ಸರ್, ಒಂದು 90,000 ಹೇಳ್ತಿದ್ದೀವಿ ಸರ್. ಎಷ್ಟು? 70,000? 90,000. 90,000 ಹೇಳ್ತಾ ಇದ್ದೀರಾ? ಇನ್ನೂ ಕಡಿಮೆ ಅಂದ್ರೆ ಎಲ್ಲಿ ಸರ್ ಗಾಡಿ ರೇಟು? ಸರ್, ಒಂದು 5,000 ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟೇ. ಒಂದು 75 ಆಗುತ್ತೆ ಫೈನಲ್? ಸರ್, 75 ಆಗಲ್ಲ ಸರ್. ಒಂದು 80 ಆಗುತ್ತಾ? 85 ಆಗ್ಬೋದು ಸರ್ ಅಷ್ಟೇ.
ಓಕೆ ಸರ್, ಅದು ವಿಡಿಯೋ ಸಬ್ಮಿಟ್ ಮಾಡ್ತೀವಿ. ನಮ್ಮ ಒಂದು NBN ಕನ್ನಡ ವೆಹಿಕಲ್ಸ್ ಯೂಟ್ಯೂಬ್ ಚಾನಲ್ ಹುಡ್ಕೊಂಬಂದು ನಿಮ್ಮ ಗಾಡಿ ಯಾರನ್ನ ತೊಗೊಂಡ್ರೆ ಸ್ವಲ್ಪ ಆದಷ್ಟು ನೆಗೆಸಬ್ ಮಾಡಿಕೊಡ್ರಿ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ನಮಗೆ ತುಂಬ ಜನ ಫೋನ್ ಮಾಡಿ ಕೇಳ್ತಾರೆ ಸರ್, ನಮ್ಮ ಗಾಡಿ ಸೇಲ್ ಮಾಡಿಸ್ಕೊಡ್ಬೇಕಾಗ ನಮಗೊಂದು ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮಗೆ ತುಂಬ ಜನ ಫೋನ್ ಮಾಡಿ ಕೇಳ್ತಾರೆ. ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ. ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ 7829709471 ಈ ನಂಬರ್ಗೆ ನಿಮ್ಮ ಗಾಡಿ ಸೇಲ್ ಇದ್ರೆ ನಮ್ಮ ಗಾಡಿನ ಸ್ವಲ್ಪ ಚೆನ್ನಾಗಿ ಜಾಗದಲ್ಲಿ ಇಸ್ಬಿಟ್ಟು ಫ್ರಂಟು, ಬ್ಯಾಕು, ಲೆಫ್ಟ್ ಸೈಡು, ರೈಟ್ ಸೈಡು, ಮೀಟರ್ ಬೋರ್ಡು, ಟೈರು, RC ಕಾರ್ಡು ಹಾಗೆ ಒಂದು 2 ವಿಡಿಯೋ ನೀಟಾಗಿ ತೆಗೆದುಬಿಟ್ಟು ನಮಗೆ ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ಡೈರೆಕ್ಟ್ ಆಗಿ ನಮ್ಮ ಒಂದು NBN ಕನ್ನಡ ವೆಹಿಕಲ್ ಸೇಲ್ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಮುಖಾಂತರ ಹಾಗೆ ಫೇಸ್ಬುಕ್ ಪೇಜ್ ಮುಖಾಂತರ ಡೈರೆಕ್ಟ್ ಆಗಿ ನಿಮ್ಮ ಗಾಡಿ ಸೇಲ್ ಆಗುತ್ತೆ, ಸೇಲ್ ಮಾಡಿಸ್ಕೊಡ್ತೀವಿ. ಹಾಗೆ ನಿಮ್ದು ಯಾವುದೇ ರೀತಿಯ ಪ್ರಮೋಷನ್ ಇದ್ರೆ ಆ ಪ್ರಮೋಷನ್ ಫೋಟೋಸ್ ಡೀಟೇಲ್ಸ್ ಎಕ್ಸಾಕ್ಟ್ ಲೊಕೇಶನ್ ನಮ್ಮ ವಾಟ್ಸ್ಆಪ್ ನಂಬರ್ಗೆ ಸೆಂಡ್ ಮಾಡಿಬಿಟ್ಟು ಸಾಕು. ನಾವೇ ನಿಮಗೆ ಫೋನ್ ಮಾಡಿ ಡೈರೆಕ್ಟ್ ನೀವು ಇರೋ ಲೊಕೇಶನ್ ಬಂದ್ಬಿಟ್ಟು ನಿಮ್ಮ ಪ್ರಮೋಷನ್ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತಗೊಂಡ್ಬಿಟ್ಟು ನಮ್ಮ ಒಂದು NBN ಕನ್ನಡ ವೆಹಿಕಲ್ ಸೇಲ್ ಯೂಟ್ಯೂಬ್ ಚಾನಲ್ ಹಾಗೆ ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಮುಖಾಂತರ ಡೈರೆಕ್ಟ್ ಆಗಿ ನಿಮ್ಮ ಪ್ರಮೋಷನ್ ಮಾಡಿ ಕೊಡ್ತೀವಿ. ನೀವೇ ನಮಗೆ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ನೀವು ನಮ್ಮ ಒಂದು ವಾಟ್ಸ್ಆಪ್ ನಂಬರ್ 7829709471 ಈ ನಂಬರ್ಗೆ ಯಾವುದೇ ರೀತಿ ಗಾಡಿ ಸೇಲ್ ಇದ್ರೆ ಪ್ರಮೋಷನ್ ಇದ್ರೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿದ್ರೆ ಡೀಟೇಲ್ಸ್ ಕಳಿಸಿಕೊಟ್ರೆ ನಾವೇ ನಿಮಗೆ ಫೋನ್ ಮಾಡಿಬಿಟ್ಟು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಇದೇ ರೀತಿ ಒಳ್ಳೆ ಮಾಹಿತಿಗಾಗಿ ನೀವು ನಮ್ಮ ಒಂದು NBN ಕನ್ನಡ ವೆಹಿಕಲ್ ಸೇಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ ಹಾಲ್ ಸಬ್ ಮಾಡ್ಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.